ವಚನ ಚಳವಳಿ ಮತ್ತು ವಚನ ಸಾಹಿತ್ಯದ ಕನ್ನಡ ಆಸ್ತಿ ಇದ್ದಂತೆ 21ನೇ ಶತಮಾನದಲ್ಲಿ ವಚನವು ಶುದ್ಧೀಕರಣವಾಯಿತು. ಆನಂದದ ಅಭಿವ್ಯಕ್ತಿಯಲ್ಲೇ ಸಂತೋಷವನ್ನು ಕಾಣಬೇಕು ಎಂದು ಧಾರವಾಡದ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್ ಹೇಳಿದರು. ಅವರು ನಗರದ BBV ಸಂಘದ ಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ IQAC ಘಟಕ, ಕನ್ನಡ ಸ್ನಾತಕೋತ್ತರ ವಿಭಾಗ, ತಾಲೂಕಾ ಶರಣ ಸಾಹಿತ್ಯ ಪರಿಷತ್ತು, ತಾಲೂಕಾ ಕದಳಿ ಮಹಿಳಾ ವೇದಿಕೆ ಅವರ ಸಹಯೋಗದಲ್ಲಿ ಕನ್ನಡ ನುಡಿ ವೇದಿಕೆ ಉದ್ಘಾಟನೆ ಮತ್ತು MA ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ, ಲಿಂಗೈಕ ST ಬುಳ್ಳ ಶರಣ ದಂಪತಿಗಳ ಮತ್ತು ಲಿಂಗೈಕ ಸಿದ್ದರಾಮಪ್ಪ ಶೆಟ್ಟರ್ ಶರಣ ದಂಪತಿಗಳ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅಲ್ಲಮ ಪ್ರಭುದೇವರ ವಚನದ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮಹಾವಿದ್ಯಾಲಯದ ಪ್ರಾಚಾರ್ಯ SM ಮಾತನಾಡಿ, ಶರಣರ ವಚನಗಳನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿ ಅರ್ಥ ಮಾಡಿಕೊಳ್ಳಬೇಕು ಎಂದರು. ಪ್ರಾಸ್ತಾವಿಕವಾಗಿ ಶರಣ ಸಾಹಿತ್ಯ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷ S ಪಟೇಲ್ ಮಾತನಾಡಿದರು. ಪರಿಷತ್ತಿನ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಶೆಟ್ಟರ್, ಅಶೋಕ್ ಬುಳ್ಳ, HS ಶೆಟ್ಟರ್, ಈಶ್ವರ್ ಶೆಟ್ಟರ್, ಡಾಕ್ಟರ್ ವೀಣಾ ಕಲ್ಮಠ್, ಡಾಕ್ಟರ್ BP ಕುಂಬಾರ್ ಸೇರಿದಂತೆ ಬೋಧಕ-ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಉಪಸ್ಥಿತರು. ಶರಣ ಬಸವ ಪಲ್ಲೆ ಪ್ರಾರ್ಥಿಸಿದರು. ಬಸವರಾಜ ಕುಂಪಿ ವಂದಿಸಿದರು. ಎರಡಕ್ಕೆ ಹೇಳಲಿಲ್ಲಯ್ಯ ಗುಹೇಶ್ವರ, ನೀನು ಕಲ್ಲಾದರೆ ನಾನೇನಪ್ಪೆ. ಓಕೆ ಸರ್. Thank you, sir. ಅದ್ವೈತ ಲೌಕಿಕಕ್ಕೆ ಮತ್ತು ಪಾರಮಾರ್ಥಿಕಕ್ಕೆ ಏಕಕಾಲಕ್ಕೆ ಹೊಂದುವಂತಹ ಒಂದು ತಾತ್ವಿಕತೆ ಅದು. ಅಲ್ಲ, ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಹೆಂಗ್ರಿ ಮಾಡ್ಬೇಕು ಅದನ್ನ? ಅಲ್ಲಮನ ವಚನಗಳಲ್ಲಿ ನೀವು ಪಠ್ಯದಲ್ಲಿ ಕೂಡ ಓದ್ತೀರಿ. ಆಧ್ಯಾತ್ಮಿಕವಾಗಿ ನಮ್ಮನ್ನ ಹೇಗೆ ತರಬೇತಿ ಮಾಡ್ತಾನೆ, ಲೌಕಿಕಕ್ಕೆ ಆ ದಾರಿ, ಲೌಕಿಕದ ದಾರಿಯಲ್ಲೇ ನಾವು ಹೋಗ್ಬೇಕು. ಗಾಢ ಮೂಲಕವೇ ಪಥ ಆಗಸಕ್ಕೆ, ಬೇರೆ ದಾರಿ ಇಲ್ಲ. ಹೋಗ್ಬೇಕು ಅಂತಂದ್ರೆ ಯಾವ ದಾರಿಯಲ್ಲಿ ನಾವು ಇದೇ ತಾತ್ವಿಕತೆಯನ್ನ ಇನ್ನೊಂದು ವಚನದಲ್ಲಿ ಹೇಳ್ತಾರೆ. ಎರಡೆಂಬರಯ್ಯ ಕರ್ಣದ ಕಂಗಳಲ್ಲಿ ನೋಡಿದವರು, ಎರಡೆಂಬರಯ್ಯ ಕರ್ಣದ ಕಂಗಳಲ್ಲಿ ನೋಡಿದವರು, ಎರಡುವ ನತಿಗಳೆದು ಒಂದೆಂಬರಯ್ಯ, ಒಂದೂ ಇಲ್ಲದ ನಿರಾಳವ ಕಾಮಿಸುವುದಿಲ್ಲಾಗಿ ಕಲ್ಪಿಸುವುದಿಲ್ಲ, ಭಾವಿಸುವುದಿಲ್ಲಾಗಿ ಬಯಸುವುದಿಲ್ಲ, ಗುಹೇಶ್ವರನೆಂಬುದು ಇಲ್ಲಾಗಿ ಮುಂದೆ ಬಯಲೆಂಬುದೂ ಇಲ್ಲ. ಏನೂ ಇಲ್ರಿ, ಏನೂ ಇಲ್ಲದುದಕ್ಕೆ ನಾವು ಮುಖಾಮುಖಿ ಆಗಕತ್ತೇವೆ. ಏನೇನೋ ಅದ ಅಂದ್ಕೊಂಡು ಬಂದಿರಿ, ಏನೇನೋ ಅದ ಅಂದ್ಕೊಂಡು ನಾವು ಕುದುರೆ ಹತ್ತಾಕತ್ತೇವಿ. ಆದ್ರೆ ಅಲ್ಲಮನ ಅಧ್ಯಾತ್ಮ ನಮ್ಮನ್ನ ಕುದುರೆ ಸವಾರಿ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಹೇಳ್ತದೆ, ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ಮತ್ತೆ ಯಾಕೆ ಬೇಕ್ರಿ ಇದೆಲ್ಲ? ಇಲ್ಲೇ ಅಧ್ಯಾತ್ಮ ಮತ್ತು ಲೌಕಿಕಗಳು ಭಿನ್ನ ಆಗುವ ಸಂಧಿ ಇದು ಇದೆ. ಏನೂ ಅಳಿವರ ಉಳಿವರ ಸುಳಿವರ, ಅಳಿವರ ಉಳಿವರ ಸುಳಿವರ ನಿಲವ ನೋಡಿ ಕಂಡು ಸೋಂಕಿಲ್ಲದ ಸಿಕ್ಕಿಲ್ಲದ ರೂಪಿಲ್ಲದ ನಿಜವ ಬಯಸುತ್ತಿದ್ದೆ. ನೈನಂ ಚಿನ್ನಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕ. ಏನದು? ಹೆಂಗಿರ್ತದೆ? ಆತ್ಮದ ಡೈಗ್ರಾಮ್ ಹಾಕ್ರಿ ಯಾರಾದ್ರೂ ನೋಡೋಣ. ಅದು ಸೋಂಕಿಲ್ಲದ ಸಿಕ್ಕಿಲ್ಲದ ರೂಪಿಲ್ಲದ ನಿಜ. ಅಲ್ಲಮನ ಪರಿಭಾಷೆಯಲ್ಲಿ ಕಾಲಿಲ್ಲದೆ ನಡೆಯುತ್ತಿದ್ದೆ, ಕಣ್ಣಿಲ್ಲದೆ ನೋಡುತ್ತಿದ್ದೆ ಗುಹೇಶ್ವರ ಕುರಿತು ಮಾತಾಡೋದಂದ್ರೆ ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ನಾವು ನಮ್ಮ ಭಾಗದ ಅತ್ಯಂತ ದೊಡ್ಡ ಸಾಧಕ ಅಂತ ಹೇಳಿ ಸಿದ್ಧಾರೂಢರನ್ನ ನಾವು ನೆನಪಿಸಿಕೊಳ್ಳಿ.
ಸಿದ್ಧಾರೂಢರು ಪ್ರಭುಲಿಂಗ ಲೀಲೆಯನ್ನ ಹೇಳಿಸಬೇಕು ಕೇಳಬೇಕು ಅಂತ ತಲೆ ಮೇಲೆ ಪ್ರಭುಲಿಂಗ ಲೀಲೆ ಪುಸ್ತಕವನ್ನು ಇಟ್ಕೊಂಡು, ಚಾಮರಸ ಬರೆದ ಪ್ರಭುಲಿಂಗ ಲೀಲೆಯನ್ನು ತಲೆ ಮೇಲೆ ಇಟ್ಕೊಂಡು ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಉಣಕರ ಸಿದ್ದಪ್ಪನ ಹತ್ರ ಹೋದ್ರು. ಅವ್ರು ಹೋಗುವಾಗ ಎಲ್ಲ ಭಕ್ತರು ಬಾಜಾ ಭಜಂತ್ರಿ ಬಾರಿಸಿಕೊಂಡು ಸಿದ್ಧಾರೂಢರನ್ನ ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗುವಾಗ ಈ ಮೆರವಣಿಗೆಯನ್ನು ಬಿಟ್ಟು ಬರೋದಕ್ಕೆ ಅವರು ಸೂಚನೆ ಕೊಟ್ಟರಂತೆ. ಒಂದು ಬೆತ್ತದಿಂದ ಗೆರೆ ಎಳೆದ ಒಬ್ಬ ನಿನ್ನ ಶಿಷ್ಯನನ್ನು ನಿಲ್ಲಿಸಿದ್ರು. ಅಲ್ಲಮನನ್ನ ಕುರಿತು ಮಾತಾಡಬೇಕಾದ್ರೆ, ಅಲ್ಲಮನ ಚರಿತ್ರೆಯನ್ನ ತಿಳ್ಕೋಬೇಕಾದ್ರೆ ಅದಕ್ಕೆ ಸ್ವಲ್ಪ ಕಲ್ಚರು ಬೇಕು. ನಮ್ಮ ಶರೀರವನ್ನ, ನಮ್ಮ ಮನಸ್ಸನ್ನ, ನಮ್ಮ ಬುದ್ಧಿಯನ್ನ, ವಿವೇಕವನ್ನ ಕಲ್ಚರ್ ಮಾಡಿಕೊಳ್ಬೇಕಂದಾಗ ಅಲ್ಲಮ ತಿಳಿತಾನೆ, ಇಲ್ಲರೂ ತಿಳಿಯುವುದಿಲ್ಲ. ಇಂಟ್ರಾಸ್ಪೆಕ್ಷನ್ ಇಸ್ ಒನ್ ಆಫ್ ದ ಬೆಸ್ಟ್ ವೇ ಟು ಸರ್ಚ್ ಇನ್ಸೈಡ್ ಅವರ್ ಮೈಂಡ್. ನಮ್ಮ ಮನಸ್ಸಿನ ಒಳಗಡೆ ಇರೋನ್ನ, ಒಳಗಿನ ತುಮುಲಗಳನ್ನು ಅರ್ಥ ಮಾಡ್ಕೊಳ್ಬೇಕಿರ್ತಕ್ಕಂಥ ಒಂದು ಮಹತ್ವದ ಒಂದು ಪ್ರಕ್ರಿಯೆ. ಶರಣರು ತಿಳಿದೋ ತಿಳಿಯದೆಯೋ ತಮ್ಮ ಫಿಲಾಸಫಿಯ ಜರ್ನಿ ಒಳಗ ಅವರ ಮನಸ್ಸಿನ ಎಲ್ಲ ಒಳಗುಗಳನ್ನ, ಇತರರ ಮನಸ್ಸಿನ ಒಳಗುಗಳನ್ನ ಸ್ಪರ್ಶ ಮಾಡಿದಂಥವ್ರು. ನಾನು ಹೇಳ್ತೇನೆ, ಸಂಸಾರದ ಹೇಯ ಸ್ಥಳ ವಚನಗಳನ್ನು ನೋಡಿದಾಗ, ಮಹೇಶ್ವರ ಸ್ಥಳ ಭಕ್ತ ಸ್ಥಳದ ವಚನಗಳನ್ನು ನೋಡಿದಾಗ ಇದು ಆಧ್ಯಾತ್ಮದ ಮೇಲುನೇ ಆಗಿದವೆ ಪ್ರತಿಯೊಂದು ಕೂಡ. ಸಿಗ್ಮಂಡ್ ಫ್ರೈಡ್ ಹೇಳಿದಂಥ ವ್ಯಕ್ತಿತ್ವದ ಬೇರೆ ಬೇರೆ ಮೊದಲುಗಳನ್ನು ನಾವಿಲ್ಲಿ ಕಾಣ್ತೇವೆ. ಈಗೋ, ಸೂಪರ್ ಈಗೋ ಅಂತೆಲ್ಲ ಏನು ಸ್ಟೇಟಸ್ ನೋಡ್ತೀವಲ್ಲ, ಅದೆಲ್ಲ ಇನ್ನೂ ಅದನ್ನು ದಾಟಿ ಹೋಗ್ತಾರೆ ಶರಣರು. ಇದನ್ನ ವಿಷಯಾಪೇಕ್ಷಿತ ಸುಖಾಪೇಕ್ಷಿತ ಮನಸ್ಸು ಅಂತ ಹೇಳಿದ್ರೆ, ಸುಖಾಪೇಕ್ಷಿತ ಮನಸ್ಸು ಇದ್ದಾದ್ರೆ ಲೌಕಿಕ ಅಂತ ಏನು ಹೇಳಿದ್ರಲ್ಲ, ಲೌಕಿಕದ ಅಭಿಪ್ಸೆ ಅಂತ ಏನು ಹೇಳಿದ್ರಲ್ಲ, ಲೌಕಿಕವನ್ನ ಬಿಡಿಸಿಕೊಳ್ಳಬೇಕು ಅಂತ ಹೇಳಿದ್ರಲ್ಲ, ಮೃಗೀಯ ಅಪೇಕ್ಷೆಗಳನ್ನು ದಾಟಬೇಕು ಅಂತ ಹೇಳಿದ್ರಲ್ಲ, ಪ್ರಾಣಿ ಸಹಜವಾದಂತ ಅಪೇಕ್ಷೆಗಳನ್ನೇನು ದಾಟಬೇಕು ಅಂತ ಹೇಳಿದ್ರೆ ಅದು ಇದ್ದ ಸ್ಟೇಟಸ್ ಅಂತ ಹೇಳಿದ್ರು. ಇದನ್ನು ದಾಟಿದ ಸ್ಥಿತಿ ಪರಿಪಕ್ವ ಗೃಹಸ್ಥನ ಸ್ಥಿತಿ. ಪರಿಪಕ್ವದ ಗೃಹಸ್ಥ ಏನ್ ಮಾಡ್ತಾನೆ? ಇದ್ದನ್ನು ಉಳಿಸಿಕೊಳ್ತಾನೆ, ಆಧ್ಯಾತ್ಮವನ್ನು ಉಳಿಸಿಕೊಳ್ತಾನೆ, ಎರಡನ್ನು ಹದವಾಗಿ ಬೆರೆಸಿಕೊಳ್ತಾನೆ. ಅದನ್ನ ಈಗೋ ಸ್ಟೇಟ್ ಅಂತ ಸಿಗ್ಮಂಡ್ ಫ್ರೈಡ್ ಕರೀತಾರೆ. ವಚನಕಾರರು ಏನ್ ಹೇಳ್ತಾರೆ? ಆಸೆಗೆ ಸತ್ತುದು ಕೋಟಿ, ವಿಷಯಕ್ಕೆ ಅಪೇಕ್ಷೆ ಪಟ್ಟು ಸತ್ತವರು ಕೋಟಿ ಕೋಟಿ, ಆಮಿಷಕ್ಕೆ ಸತ್ತುದು ಕೋಟಿ, ನಿನಗಾಗಿ ಸತ್ತವರನ್ನಾರು ನೋವು ಕಾಣೆ ಅಂತ ಹೇಳಿ. ಇಲ್ಲಿ ಜರ್ನಿ ಏನಿದೆ ಅಂತಂದ್ರೆ ಪಶು ಸಹದೃಶ್ಯವಾದಂತಹ ಸ್ಥಿತಿಯಿಂದ ಮೇಲು ಡಿವೈನ್ ಸೆಲ್ಫ್ ಕಡೆಗೆ ಹೋಗ್ತಕ್ಕಂಥ ಒಂದು ಜರ್ನಿ ಅಂತ ಸಂಸಾರ ಹೇಯ ಸ್ಥಳದ ವಚನಗಳಲ್ಲಿ ಅದು ಬರ್ತದೆ. ಪಶುವೇನು ಬಲ್ಲದು ಹಸುರೆಂದೆಳೆಸುವುದು, ವಿಷಯರಹಿತನ ಮಾಡಿ ಸದ್ಬುದ್ಧಿ ಎಂಬ ಉದಕವ ನೆರೆದು ಅಯ್ಯ ನಿಮ್ಮ ಬಯ್ಯದಂತೆ ಮಾಡು, ತುಡುಗುಣಿ ಎಂದು ಹಿಡಿದು ಬಡಿಯದ ಮುನ್ನ. ತುಡುಗುಣಿ ಅಂತ ಏನ್ ಹೇಳ್ತಾರೆ? ಪಶು ಸದೃಶ್ಯವಾದಂತ ಅಪೇಕ್ಷೆ ಇರ್ತವೆ ಮನುಷ್ಯ. ಅದನ್ನು ದಾಟಬೇಕಾಗಿದೆ, ನಾನು ಅದನ್ನು ದಾಟಬೇಕಾಗಿದೆ, ದಾಟಿಯಲ್ಲಿ ಹೋಗಬೇಕಾಗಿದೆ. ನಿನಗಾಗಿ ಸತ್ತವರನ್ನ ಅರ್ನೋ ಕಾಣೆ ಅಂತೇಳಿ ಗುಹೇಶ್ವರ ಹೇಳಿದ್ರಲ್ಲ, ಅಲ್ಲಿ ಹೋಗ್ಬೇಕಾಗಿದೆ. ಅದು ಎಲ್ಲಿದೆ? ಅಲ್ಲಿಗೆ ಹೋಗ್ಬೇಕಾಗಿದೆ. ಹೋಗ್ಬೇಕಾದ್ರೆ ಏನೇನು ತೊಡರುಗಳಿದಾವೆ ಅವನ್ನ ದಾಟಬೇಕಾಗಿದೆ. ಇಟ್ ಇಸ್ ಎ ಜರ್ನಿ. ಅನೇಕ ವಚನಗಳು ಇಂಥ ಜರ್ನಿಯನ್ನು ಸೂಚಿಸುವಂತ ವಚನಗಳಿದಾವೆ. ಬಹುಶಃ ನಾವು ಕೇವಲ ಧರ್ಮದ ನೆಲೆಗಟ್ಟಿನಲ್ಲಿ ಮಾತ್ರ ವಚನಗಳನ್ನು ನೋಡಿಬಿಟ್ಟು ಸಾಕಷ್ಟು ವಚನಕ್ಕೆ ಅನ್ಯಾಯ ಮಾಡ್ತಾ ಇದ್ದಾವೆ ಅಂತ ಅನಿಸ್ತದೆ. ಅಲ್ಲಮ ಪ್ರಭು ವ್ಯೋಮಕಾಯ ಅಂತ ಹೇಳ್ತಾರೆ. ಅವರಿಗೆ ಬಯಲಿನೊಳಗೆ ಬಯಲಾದವರು, ನಿರ್ಬಯಲನ್ನ ಸ್ಥಿತಿಯನ್ನು ತಲುಪಿದವರು. ಗೋರಕ್ಷರ ಹಠಯೋಗಿ ಗೋರಕ್ಷರ ಗೋರಖನಾಥನ ಸಂವಾದದಲ್ಲಿ ಬರ್ತದೆ. ಖಡ್ಗದಿಂದ ಗೋರಕ್ಷರ ಎಲೆಗೆ ಹೊಡೆದಾಗ ಖಡ್ಗ ಹಿಂದೆ ಬಂತಂತೆ ಪುಟಿದು, ಅಷ್ಟು ಕಲ್ಲನ್ನು ಮಾಡಿಕೊಂಡಿದ್ದ ಶರೀರವನ್ನು. ವ್ಯೋಮಕಾಯನ ಮೇಲೆ ಅದನ್ನು ಬೀಸಿದಾಗ ಅದು ಶರೀರದ ಒಳಗೆ ಪಾಸಾಗಿ ಕಡೆ ಬಂದಿತ್ತು, ಆದರೆ ಅವ್ರಿಗೆ ಏನೂ ಆಗಿರಲಿಲ್ಲ. ಸೊಲ್ಲಾಪುರದ ಸಿದ್ದರಾಮೇಶ್ವರ ಬೆಟ್ಟಿಯೊಳಗೆ ಅದನ್ನು ಕೂಡ ಅದೇ. ಎಲ್ಲ ಒಡ್ಡರು ಕೂಡ ಕಲ್ಲು, ಚಾಣ, ಉಳಿಗಳನ್ನ ವಲ್ಲಮ ಪ್ರಭುವಿನ ಮೇಲೆ ಎಸೆದ್ರೆ ಅದರ ಮೇಲೆ ಅವನು ನಿಂತುಕೊಂಡು ನಗುತ್ತಾ ಇದ್ದ. ವ್ಯೋಮಕಾಯ ಅನ್ನುವಂಥದ್ದು ಆ ನಿರ್ವಯಲ ಸ್ಥಿತಿಯನ್ನ ಹೇಳ್ತದೆ, ಅದ್ವೈತವನ್ನ ಹೇಳ್ತದೆ. ಡಿವೈನ್ ಸೆಲ್ಫ್ ಅಂತ ಏನು ಕರಿತೀವಲ್ಲ, ಅದನ್ನು ದಾಟಿದ ಸ್ಥಿತಿಯನ್ನ ಹೇಳ್ತದೆ. ಡಿವಿನಿಟಿ, ಡಿವೈನ್ ಸೆಲ್ಫ್ ಅಂತ ಏನು ಕರಿತೀವಲ್ಲ, ಅದನ್ನು ದಾಟಿದ ಸೂಪರ್ ಈಗೋ ದಾಟಿದ ಮೇಲೆ ಡಿವೈನ್ ಸೆಲ್ಫ್ ಬರ್ತದೆ. ಡಿವೈನ್ ಸೆಲ್ಫ್ ದಾಟಿದ ಮೇಲೆ ಆಧ್ಯಾತ್ಮದ ತ್ರಷ ತೀರಿ ಹೋಗ್ತದೆ. ಅವಾಗ ಏನೂ ಇಲ್ಲ, ನೀ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾನೇ ಬ್ರಹ್ಮ, ನಾನೇ ದೇವ ಅಂತ ಹೇಳಿದ್ರಲ್ಲ, ಆ ಸ್ಥಿತಿಯನ್ನು ತರುತ್ತೆ.
ಹಿಂಗೆ 5 ಸ್ಥಿತಿಗಳನ್ನು ಶರಣರು ಹೇಳ್ತಾರೆ. ಪಶು ಸದೃಶ್ಯ ಸ್ಥಿತಿ, ಪಶು ಸದೃಶ್ಯವಾದಂತಹ ಒಂದು ಸ್ಥಿತಿ, ಆನಂತರ ಗೃಹಸ್ಥರ ಸ್ಥಿತಿ, ಸೂಪರ್ ಈಗೋ ಧರ್ಮವಂತನ ಸ್ಥಿತಿ, ಧರ್ಮವಂತನ ಸ್ಥಿತಿ ಆದಮೇಲೆ ಡಿವೈನ್ ಸೆಲ್ಫ್ ಆದಮೇಲೆ ನಾನು ನೀನು ಬೇರೆ ಅಲ್ಲ ಒಂದೇ ಅನ್ನುವಂತಹ ಅದ್ವೈತ ಸ್ಥಿತಿ. ಹೀಗೆ ಬೇರೆ ಬೇರೆ ಹಂತದ ಮೊದಲುಗಳನ್ನು ಶರಣರು ಹೇಳ್ತಾರೆ ಅನ್ನುವಂಥದ್ದನ್ನ ಸ್ವಲ್ಪ ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ನೋಡಿದಾಗ ಅನಿಸ್ತದೆ. ಅದರಲ್ಲಿ ವಿಶೇಷವಾಗಿ ಸಂಸಾರ ಸ್ಥಳದ ವಚನಗಳು, ಆನಂತರ ಭಕ್ತ ಸ್ಥಳದ ವಚನಗಳು, ಮಾಹೇಶ್ವರ ಸ್ಥಳದ ವಚನಗಳನ್ನು ನೋಡಿ ಸ್ವಲ್ಪ ಕಂಪೇರ್ ಮಾಡಿದಾಗ ನಮಗೆ ಹಂಗೆ ಅನಿಸ್ತದೆ. ಸಿಗ್ಮಂಡ್ ಫ್ರಾಯ್ಡ್ ಹೇಳಿದ್ದೇನು ದೊಡ್ಡಾಗೋದಲ್ಲ, ಮೊದಲೇ 12ನೇ ಶತಮಾನದಲ್ಲೇ ನಮ್ಮ ಶರಣರು ಹೇಳ್ಯಾರೆ ಅಂತ ಅನಿಸ್ತು.